ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊಟ್ಟಿದ್ದೀನಿ. ಹೌದೌದು, ಹುಡುಗ ಹುಡುಗಿ ಹೆಸರಲ್ಲಿ ಅರ್ಚನೆ ಕೊಟ್ಬಿಡೋಣ ಅಲ್ಲ. ಸರಿಯಾಗಿ ಹೇಳ್ತಾ ಇದ್ನಲ್ಲ ಮೈನಾ, ಅವನಲ್ಲಿ ಗಂಡು ನೀನಿಲ್ ಹೆಣ್ಣು ಅಂದ್ರೆ ನಮ್ಮಿಬ್ರ ಜೊತೆ ನೀವಿಬ್ರು ಇದ್ರಲ್ಲ, ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡ್ಸೋಣ ಅಂದಿದ್ದು ಅಷ್ಟೇ. ರಾಧಾ, ಏನ್ ಮುಖ ನೋಡ್ತಾ ಇದ್ಯಾ? ಮೈನನ್ ರಾಶಿ ನಕ್ಷತ್ರ ಹೇಳು. ಪುರೋಹಿತ್ರೆ, ನೀವಿಲ್ಲೇ ಬನ್ನಿ ಬನ್ನಿ ಬನ್ನಿ. ಹಾ ಹೇಳು ರಾಧಾ. ಹೆಸರು ಮೈನಾ. ಮೈನಾ ಸಿಂಹರಾಶಿ, ಮಖ ನಕ್ಷತ್ರ. ದೇವ್ರಿ, ಇದುವರೆಗೂ ನಾನು ನನಗೆ ಅಂತ ಏನು ಕೇಳ್ಕೊಂಡಿಲ್ಲ. ಮೈನಾ ನನ್ನ ಲೈಫಲ್ಲಿ ಇನ್ನು ಮುಂದೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅವಳ ಜೀವನ ಹಾಳಾಗೋದನ್ನು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ತುಂಬ ರಿಸ್ಕ್ ತಗೊಂಡು ಧ್ರುವಂಗೂ ಮೈನಂಗೂ ಮದುವೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದೆ. ಮೈನಾಗ ಒಳ್ಳೇದಾಗಬೇಕು, ಅವಳು ಯಾವಾಗಲೂ ನಗ್ನಗ್ತಾ ಇರಬೇಕು, ಸಂತೋಷವಾಗಿರಬೇಕು. ಇದೊಂದೇ ನನ್ನ ಬೇಡಿಕೆ. ಇದನ್ನು ಹೇಗಾದರೂ ಮಾಡಿ ನೆರವೇರಿಸ್ಕೊಡಪ್ಪ. ದೇವ್ರೆ, ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಧ್ರುವ ಅವರು ಅವ್ರ ಜೀವನನ ತ್ಯಾಗ ಮಾಡ್ತವ್ರೆ. ಅವ್ರ ಜೀವನದಲ್ಲಿ ಈಗಷ್ಟೇ ಒಂದ್ ಒಳ್ಳೇದ್ ನಡೀತಾ ಐತೆ. ಅವ್ರಿಗೆ ಈಗ ಅದ್ರಲ್ಲಿ ಒಪ್ಪಿಗೆ ಇಲ್ದೇ ಇದ್ರು ಮುಂದೊಂದಿನ ಅವ್ರಿಗೆ ಇಷ್ಟ ಆಗುತ್ತೆ. ಆ ದಿನ ಬರ್ತೈತೆ ಅನ್ನೋ ನಂಬಿಕೆ ನನ್ಗೈತೆ. ಧ್ರುವ ಅವರು ಯಾವ ಕಷ್ಟನೂ ಪಡೆದೆ ನೆಮ್ಮದಿಯಾಗಿ ಬದುಕ್ಬೇಕು ಅಂತಂದ್ರೆ ಅದು ತುಳಸಿನ ಮದ್ವೆ ಆದ್ರೆ ಮಾತ್ರ ಸಾಧ್ಯ. ಧ್ರುವ ಅವರು ತುಳಸಿನ ಒಪ್ಕೊಂಡು ಸಂತೋಷವಾಗಿ ಮದ್ವೆ ಮಾಡ್ಕೊಳಂಗ್ ಮಾಡಪ್ಪ. ನಾವೆಲ್ಲರೂ ಚಪ್ರದ ಹತ್ರ ಹೋಗೋಣ. ಗಂಡು ಹೆಣ್ಣು ಮಾತ್ರ ಅವ್ರ ರೂಮಲ್ಲಿ ಇರ್ಲಿ. ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬಂದ್ರಾಯ್ತು. ಅಮ್ಮ, ನೀನ್ ಜಯಂತಿನ ಕರ್ಕೊಂಡು ಹೋಗಿರೋ. ನನಗೆ ಇಲ್ಲೇ ಒಂದ್ ಸ್ವಲ್ಪ ಕೆಲಸ ಇದೆ, ನಾನು ಅದನ್ನ ಮುಗಿಸ್ಕೊಂಡ್ ಬರ್ತೀನಿ. ಸರಿ ಸರಿ, ಎಲ್ಲರೂ ಬನ್ನಿ ಹೋಗೋಣ. ಜಯಂತಿ ಬಾ. ಆನಂದ, ಮದ್ವೆ ಹುಡ್ಗ ನೀನು ಅಂದ್ಮೇಲೆ ಇಲ್ಲಿ ಇರ್ಬೇಕಲ್ವಾ? ಅದ್ ಬಿಟ್ಬಿಟ್ಟು ನೀನೇ ಹೋಗಲ್ಲ ಅಂತೀಯಲ್ಲ. ಅಂತದೇನಾರು ಕೆಲಸ ಇದ್ರೆ ನಮ್ಗೆ ಹೇಳಿ ನಾವು ಮಾಡ್ತೀವಿ. ಅಲ್ಲ ಕಣವ, ಆಗ್ತಿರೋದು ಒಂದ್ ಮದ್ವೆ ಆದ್ರೆ ಅವರು ಇರ್ತಾ ಇದ್ರು. ಇನ್ನೊಂದ್ ಮದ್ವೆನೂ ಐತಲ್ಲ. ಇನ್ನೊಂದ್ ಮದ್ವೆನಾ? ಏನೋ ಹೇಳ್ತೀಯಾ? ಅದೇನು ಇಲ್ಲ ಅತ್ತೆ. ಇದೇ ದೇವಸ್ಥಾನದಲ್ಲಿ ಆನಂದ್ ಜಯಂತಿ ಮದ್ವೆ ಆಗ್ತಿದಾರಲ್ವಾ, ಇವ್ರ ಮದ್ವೆ ಮುಗಿದ್ಮೇಲೆ ಇನ್ನೊಂದ್ ಮದ್ವೆ ಇದೆ ಅಂತೆ. ನಮ್ಮನೆಯವ್ರ ಮದ್ವೆ ಮುಗಿದ್ಮೇಲೆ ಅಲ್ವಾ ಇನ್ನೊಂದ್ ಮದ್ವೆ ಮಾಡಕ್ ಸಾಧ್ಯ. ಅದನ್ನ ಹೇಳ್ತಿದ್ದಾರೆ ಅಷ್ಟೇ ಅಲ್ವಾ ಸಿದ್ದು? ಸರಿ ಸರಿ. ಹೌದಮ್ಮ, ಅದಕ್ಕೆ ಎಲ್ಲಾ ಕೆಲ್ಸನೂ ಒಟ್ಟಿಗೆ ಮಾಡಿ ಮುಗಿಸ್ಬಿಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಅವ್ವ, ಅದೇನು ಪರಿಹಾರ ಪೂಜೆ ಅಂತಿದ್ದಲ್ಲ, ಬಾ ಮಾಡಿಸ್ಕೊಂಡ್ ಬರೋಣ. ಕಾಯಿ ಕಟ್ಟೋದು ಅದು ಎಲ್ಲಪ್ಪ ಐತೆ? ಕಾಯಿ ಎಲ್ಲಿ ಸಿಗ್ತದೆ? ಅಮ್ಮ, ಇಲ್ಲೇ ಅಲ್ಲಲ್ಲ, ಇಲ್ಲಿ ಇಲ್ಲ ಇಲ್ಲ ಇಲ್ಲಮ್ಮ, ಇಲ್ಲೇ ಹಿಂದೆ ಹೋದ್ರೆ ಅಲ್ಲೇ ಕಾಯಿ ಕಟ್ಟೋದು. ಅಲ್ಲೇ ಯಾರನ್ನಾರು ಕೇಳಿದ್ರೆ ಕೊಡ್ತಾರಮ್ಮ. ಸರಿ ಸರಿ, ಅಲ್ಲೇ ಕೇಳ್ಕತೀವಿ. ಬಾವ ಹೋಗುವ. ಅಲ್ಲ ಕಣಮ್ಮ, ನಾನ್ ಜಯಂತಿ ಅಕ್ಕನ ಜೊತೆ ಇರ್ಬೇಕಲ್ವಾ? ನಾನ್ ಬಂದ್ರೆ ಹೆಂಗೆ? ಮೈನಾ, ಜಯಂತಿ ಜೊತೆ ನಾವಿರ್ತೀವಿ, ನೀನ್ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಾ. ಹೌದು ಅವ್ವ, ಕುಟುಂಬದವ್ರು ಎಲ್ಲರೂ ಹೋಗ್ಬೇಕು. ಬಾ ಹೋಗದ. ಕೇಳಿಸ್ತಾ? ನಡಿ. ಹಾ ಬಾ. ಹೋಗು ಮೈನಾ, ಹೋಗು. ನಡಿಯವ. ಆನಂದ, ಇಲ್ಲಿ 2 ಮದುವೆ ನಡೀತಾ ಇದೆ ಅಂತ ಪುರೋಹಿತರಿಗೆ ಹೇಳಿದ್ದೆ. ಸರ್ ಇಲ್ಲ, ನಾನು ಒಂದೇ ಮದುವೆ ಬಗ್ಗೆ ಹೇಳಿರೋದು. ಯಾಕೆ ಹೇಳಿಲ್ಲ ಸರ್? ನಾವ್ 2 ಮದುವೆ ನಡೀತಾ ಇದೆ ಅಂತ ಹೇಳಿ ಅವ್ರು ಗಾಬರಿ ಪಡ್ಕೊಂಡು ಬರ್ದೇ ಇದ್ರೆ ಅನ್ಬಿಟ್ಟು ಒಂದೇ ಮದುವೆ ಬಗ್ಗೆ ಹೇಳಿರೋದು. ಆನಂದ್, ಯಾಕೆ ರಿಸ್ಕ್ ತಗೊಳಕ್ ಹೋದೆ? ಲಾಸ್ಟ್ ಮಿನಿಟ್ ಅಲ್ಲಿ ಪುರೋಹಿತರು ಬರಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀಯಾ? ಸರ್, ನೀವು ಟೆನ್ಷನ್ ಮಾಡ್ಕೋಬೇಡಿ ಸರ್, ಅವ್ರ ಹತ್ರ ಬರಲ್ಲ ಅಂತ ಏನ್ ಹೇಳಲ್ಲ. ಸರಿ ಬಾ ನೋಡೋಣ. ದೇವ್ರೆ, ಮೈನಾ ಇಲ್ದೇ ಇರೋ ಜೀವನ ನನಗೆ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನನಗೆ ದುಃಖ ಆಗುತ್ತಾ ಅಥವಾ ಸಂತೋಷ ಆಗುತ್ತಾ ಅನ್ನೋದು ಮುಖ್ಯ ಅಲ್ಲ. ನಾನು ಯಾವಾಗ್ಲೂ ಮೈನನ್ ಜೊತೆನೇ ಇರಬೇಕು ದೇವ್ರೆ.
ಅದೇ ನನಗ್ ಮುಖ್ಯ. ಹೇಗಾದ್ರೂ ಮಾಡಿ ನನ್ನನ್ನ ಮೈನಾ ಜೊತೆ ಸೇರ್ಸ್ಬಿಡಪ್ಪ.